ಇವರು ತಮ್ಮ ವಾರ್ಡಿನಲ್ಲೇ ಬರುವಂಥ ಒಂದು ಯಾವುದೇ ಒಂದು ಸೀಟ್ ಬರೋಲ್ಲ. ಪಕ್ಷದ ಹಳೆಯಾದ ತಗೊಂಡು ಒಂದು ಸೀಟ್ ಸೋಲಿಸ್ತಾಗಿಲ್ಲ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ನಮ್ಮ ಎಸ್ ಹೇಳೋರು 2 ಸಲ ಅವರು ಇದ್ದು ಇವತ್ತು ತಾವು ಸ್ವತಃ ನಿಂತಿದ್ರು. ನಮ್ಮ ಹಣ್ಣುಣ್ಣಿ ಮಾಡಿದ್ರೆ ತಾವು ಬರೋಕ್ಕಾಗಲಿಲ್ಲ. ಇವತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಇವತ್ತು ಪಟ್ಟಣ ಪಂಚಾಯತ್ ನಿಂತು ದಿನೇಶ್ ಆಗ್ಯಾರ. ಅಂದ್ರೆ ಇಷ್ಟೇ ಅವ್ರು ಯಾವ ಥರನಾಗಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಯ ಒಂದು ವಿನಾಯಕವನ್ನು ಕಂಡಿದ್ದಾರೆ. ಅದರ ಜೊತೆಗೆ ಅವರ ಮತ್ತು ಈ ಪಟ್ಟಣ ಪಂಚಾಯತ್ ಸುಧಾರಣೆಗ ತಮ್ಮ ಸೋದರಿಯಾದಂಥ ಕಸ್ತೂರಿಬಾಯಿ ನಿಲ್ಲಿಸಿದ್ರು. ಆಕೆಯೂ ಸಹ ಪರ ಇವರು ಅವರು ಬಿದ್ದೋಗ್ಯಾರ. ಅಂದ್ರೆ ಇಷ್ಟ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಪ್ರವೃತ್ತಿ ಇವರಿಗಿಲ್ಲ. ಇವತ್ತು ನಮ್ಮ ಯಾರಪ್ಪ ಅಂದ್ರೆ ವೀರಾವ್ ಅವರು ತಮ್ಮ ವಾರ್ಡಿನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ತೋರಿವಾಗಿಲ್ಲ. ಅಂದ್ರೆ ಇವತ್ತು ಮನೋಹರ್ ರಕ್ಷಿಸಿಯವರು ಅವರು ಎಲ್ಲಿ ಮೊದಲ ಮತ್ತೆ ಆಗಿದ್ರು ಅಭ್ಯರ್ಥಿ ಆಗಿದ್ರು, ಎಲ್ಲಿ ನಿಲ್ಲಕ ಅವ್ರಿಗೂ ಸಾಧ್ಯ ಆಗಿಲ್ಲ, ಬರೋಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಇಷ್ಟ ಏನು ಹೇಳ್ತಪ್ಪ ಅಂದ್ರೆ ಇಂಥವ್ರು ಇದ್ರಿಂದ ಪಕ್ಷ ಹಾಳಾಗಿ ಹೋಗ್ಬಿಡುತ್ತೆ. ಆ ಪಕ್ಷ ಹಾಳಾಗಿ ಹೋಗ್ಲಿಕ್ಕೆ ಮೇನ್ ಕಾರಣ ಇವರ ಯಾರಂದ್ರೆ ಚಂಡ್ ಅವರಲ್ಲಿ, ಇವತ್ತು ಪೀರಾ ಖಾದ್ರಿ ಅವರಲ್ಲಿ. ಪೀರಾ ಖಾದ್ರಿ ಚಾಲೆಂಜ್ ಇಟ್ಟು ಇದೆ ಕೆಲಸ ಮಾಡ್ತಾರೆ. ಇಂಥವ್ರ ಕೈ ಸಿಕ್ಕ ಕಾಂಗ್ರೆಸ್ ಹಾಳಾಗಿ ಹೋಗುತ್ತೆ. ಆದ್ರೆ ಈಗೇನಾಗಿದೆ ಬಂದ್ರೆ ದುಡ್ಡು ಮಹತ್ವ ಅಲ್ಲ. SPR ಆಫೀಸ್ ಮಾಡಿ ವೈದ್ಯ ವಿಚಾರ ಒಳ್ಳೇದಂತೆ ಇವ್ರು ಒಳ್ಳೇದು ಮಾಡಿ. ಆದ್ರೆ ಪಕ್ಷ ಹಾಳು ಮಾಡೋಕ್ಕೆ ಮೇನ್ ಇವರ ಕಾರಣ. ನಮ್ಮ ರಾಂಪುರ ನಗರ ಅಧ್ಯಕ್ಷರು ಇಲ್ಲಿ ಬಂದು ಮತಕ್ಷೇತ್ರದ ಅಧ್ಯಕ್ಷ ಅಂತ ಅವರು ಇಲ್ಲಿ ಬಂದು ಆ ವಿಚಾರದಿಂದ ಅವ್ರಿಗೆ ಏನಾಗಿದೆ ಕಾಂಗ್ರೆಸ್ ಎಷ್ಟು ಸೀಟ್ ಬಂದಾವ ಅನ್ನುವಂಥ ಪ್ರವೃತ್ತಿ ಅವ್ರಿಗಿಲ್ಲ. ಅಲ್ಲೇ ಕೂತು ಅವ್ರ ಕರೆದಲ್ಲ ಅಂದ್ರೆ ಅವ್ರಿಗೆ ಅವ್ರ ಕೈಯನ್ನು ಪೆಚ್ಚಿಲಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ನಮ್ಮ ನನ್ನಪ್ಪ ಬಂಡಿವಟ್ಟನ್ನ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮೊನ್ನೆ ಒಂದು ಪತ್ರಿಕೆ ಮಾಡ್ಯಾರ. ಅದಕ್ಕೆ ಅವರನ್ನ ಪಕ್ಷದ ತೆಗಿಬೇಕಂತಕೊಂಡು ನಮ್ಮ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಇವತ್ತು ನಾವು ಶಿಫಾರಸು ಮಾಡಿಬಿಟ್ಟು ಅಂತೇಳಿ ನಾವು ಮನವಿಯನ್ನು ಈ ಪತ್ರಿಕೆ ಮುಖಾಂತರ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಬೇರೆ ಅವರನ್ನ ನೇಮಕ ಮಾಡಿ ಪಕ್ಷದ ಅಧ್ಯಕ್ಷರನ್ನಾಗಲಿ ಪದಾಕನ್ನು ಆರಿಸಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದು ಈ ಭಾಗಿಯಾಗಿ ಅಭಿನಯದಲ್ಲಿ ಇರ್ತಕ್ಕಂಥ ಒಂದು ಕಾಂಗ್ರೆಸ್ ಕಷ್ಟ ನಿಷ್ಠೆ ಇದೆ. ಬೇಕಾದಷ್ಟು ನನಗೆ ರೊಕ್ಕ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ, ಕೆಲಸ ಕೊಡ್ತೀನಿ ಅಂದ್ರೆ ಯಾರಿಗಿನ ಸಲ ಮಾಡ್ಕೊಂಡಿಲ್ಲ. ನನ್ನ ವೈಯಕ್ತಿಕ ಏನೈತಿ, ನಮ್ದು ಏನೇ ಇಲ್ಲ, ನನ್ನ ಕಷ್ಟಕ್ಕೆ ದಾಖಲೆಗಳು ಏನಿತ್ತಂದ್ರೂ ನಾನು ನನ್ನ ತನ ಅನ್ನೋದು ಯಾರಿಗೂ ಒತ್ತಿ ಹಾಕಿ ನಾನು ರಾಜಕಾರಣ ಮಾಡಿಲ್ಲ. ಅವರೆಲ್ಲ ತಾವು ಮಾಡ್ತಾರೆ ತಮ್ಮ ಲಾಭಕ್ಕೆ, ತಮ್ಮ ಇದಕ್ಕೆ. ಪಟ್ಟಣ ಪಂಚಾಯತಿ ಚುನಾವಣೆ ಒಳಗೆ ಮತದಾರ ಪಟ್ಟಿ ಒಳಗೆ ಇಲ್ಲಿ ಅಲ್ಲಿ ಮಾಡಿದ್ರೆ ರಾಜ್ಯ ಚುನಾವಣೆ ಆಯೋಗಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ರೆ ಸರಿ ಮಾಡ್ರಿ ಅಂತ ತಹಸೀಲ್ದಾರ್ಗೆ DCಗೆ ಆರ್ಡರ್ ಮಾಡಿದ್ರೆ ಒಬ್ಬೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ BJPಯವರು ಇವರು ಸೇರ್ಕೊಂಡೇನ ಮತದಾರ ಪಟ್ಟಿ ಫೈನಲ್ ಮಾಡಿ ನನ್ನ ಮೇಲೆ ಅಲ್ಲೇನೂ ಮಾಡಿದ್ರು. ನಾನು ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಅಲ್ಲೇನೂ ಮಾಡಿದರು. ನಾನು ಕಂಪ್ಲೇಂಟು ಕೊಟ್ಟೆ ಪೊಲೀಸ್ ಸ್ಟೇಷನ್ನೇ. ತಮ್ಮ ಬೇಕಾದಲ್ಲಿ 100-200 ಓಟ್ ಹಾಕ್ಕೊಂಡು BJP ಕಾಂಗ್ರೆಸ್ಸು ಅಂತ ತಾವಿಲ್ಲ, ತಾವು ಶಾಮೀಲಾಗ್ತಾರೆ. ನಾವು ಆ ರೀತಿ ಯಾವುದೂ ಶಾಮೀಲಾಗಿಲ್ಲ. ಪಟ್ಟಣ ಪಂಚಾಯತಿ ಚುನಾವಣೆ 2021 16 ವಾಹಿನಿ ಮನೆ 2 ವಾಹಿನಿಗಲ್ರಿ. ಯಾರನ್ನು ಸೋಲಿಸ್ಬೇಕಂದ್ರೆ ಅಲ್ಲಿ ಎಷ್ಟು ಹಾಕೋದು, ಯಾರು ತಮ್ಮ ಗೆಲ್ಲಿಸ್ಬೇಕಂದ್ರೆ BJPಯವರು ಕಾಂಗ್ರೆಸ್ನವರು ಶಾಮೀಲದಾರ. ತಾವು ಮಾಡೋದು ಪಕ್ಷ ವಿರೋಧಿ ಅಲ್ಲ. ನಾವಂಥದ್ದು ಮಾಡಿಲ್ಲ, ಮಾಡಲಾರ್ದ ನಮ್ಮ ತಲೆ ಮೇಲೆ ಇಂಥ ಆಪಾದನೆ. ಮೇನ್ ಕಾರಣ ಇದಕ್ಕೆ ಏನ ಅಧ್ಯಕ್ಷ ಏನು ಖಾದ್ರಿ ಅವರು ಏನು ಗೊತ್ತೈತೆ ಅಂತ ಪಕ್ಷದ ಟಿಕೆಟ್ ಕೊಡ್ಬೇಕಂದ್ರೆ ತನ್ನ ಜಗಡ ಒಬ್ಬ ಕೂಡಿ ತಮ್ಮ ಮನವಂತ ಟಿಕೆಟ್ ಕೊಟ್ಟು ಪಟ್ಟಣ ಪಂಚಾಯತಿ ಆರಿಸ್ಬೇಕು. ಒಂದು ಗಣ್ಣಿನ ತೊಡಿಲ್ಲ ನಮ್ಮ ವಾಡಿಗೆ ನಾ ಹೇಳ್ಬೇಕಾದ್ರೆ ನಿಂದರು ಹೇಳಿದೆ. ನಾವು ಇವತ್ತು ಎಲ್ಲ ಜಾತಿ ಜನಗಳು ಇವತ್ತು ಕುರುಬ ಸಮಾಜ ಇರ್ಬೋದು, ಇವತ್ತು ಹಾಲು ನಮ್ಮ ಒಟ್ಟರ ಸಮಾಜ ಇರ್ಬೋದು, ಲಂಬಾಣಿ ಸಮಾಜ ಇರ್ಬೋದು, ಇವತ್ತು ನಮ್ಮ ಸಮಾಜ ಇರ್ಬೋದು. ಒಂದು ಏನಪ್ಪ ಅಂದ್ರೆ ನಾವು ಒಂದು ಶಿಸ್ತಿದ್ದೀವಿ. ಇವತ್ತು ಯಾವುದೇ ಪಾರ್ಟಿ ವಿಚಾರ ಮಾಡ್ತೀವಿ ಅಂದ್ರೆ ನಾವು ಒಂದು ಕೂಡ್ಕೊಂಡು ಅಭ್ಯರ್ಥಿ ಆರಿಸಿದಾಗ ಮತ್ತು ಅದರ ಮೊದಲ ಮಾಡ್ತೀವಿ ಗೊತ್ತಿತ್ತು ನಮ್ಮದು. ಅಭ್ಯರ್ಥಿ ಆರಿಸಿದಾಗ ನಮ್ಮ ಪಕ್ಷದ ಟಿಕೆಟ್ ಕೊಟ್ಟು ಇವ್ರಿಗೆ ಹೇಳಿದೆ
ಕರಿತೀವಿ. ನೀವು ಟಿಕೆಟ್ ಕೊಟ್ಟರು ಅಷ್ಟೇ, ಕೊಡಲಿಕ್ಕೂ ಅಷ್ಟೇ. ನಮ್ಮ ಅಭ್ಯರ್ಥಿಗೆ ಮಾಡಿ ಎಲ್ಲ ಕೂಡಿ ಮಾಡಿದಪ್ಪ ಅಂದ್ರೆ ನೀವು ಮಾಡಿ ಅಂತ ನೋಡಪ್ಪ ವಿಧಾನಸಭೆ ನೋಡು ಅಂದ್ರೆ ಇಷ್ಟ ಆರಿಸ್ತಾರೆ ನಾವು, ನೀವಲ್ಲ ಹೇಳೋರು ನೀವು. ನನಗೆ ಎರಡು ಚುನಾವಣೆ ಒಳಗೆ ಕಾರ್ಯಕರ್ತರು ಇಲ್ಲಿ ಕರ್ಕೊಂಡು ಮಾಡೋಣ. ಪ್ರತಿಯೊಂದು ಚುನಾವಣೆ ಪಟ್ಟಣ ಪಂಚಾಯತ್ ಒಂದೇ ಅಲ್ಲ, ಇವತ್ತು ರಾಜ್ಯಸಭಾ ಚುನಾವಣೆ ಆಗ್ಬೋದು, ಲೋಕಸಭಾ ಚುನಾವಣೆ ಆಗ್ಬೋದು, ಪ್ರತಿಯೊಂದು ಒಂದು ಕಟ್ಟಿ ಪಕ್ಷದ ಹಿತದೃಷ್ಟಿಯಿಂದ ನಾವು ಚುನಾವಣೆ ಮಾಡ್ತೀವಿ. ಚುನಾವಣೆ ಮಾಡಿದಪ್ಪ ಆ ವಾರ್ಡ್ನಲ್ಲಿ ಚುನಾವಣೆ ಮಾಡಿದ್ರೆ ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ ಇವತ್ತು ಎಲ್ಲ ಸಮಾಜ ಬಾಂಧವರು ಇವತ್ತು ಏನು ಅವ್ರು ಧನ್ಯವಾದ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಲೀಡ್ ಹಾಕ್ಕೊಂಡು ಬಂದಿದೆ. ಆ ವಾರ್ಡ್ನೊಳಗೆ ಇನ್ನೂವರೆಗೆ BJP ಬಂದಿದೆ. ಇವತ್ತು ನಮ್ಮ ಪಂಡ್ರ ಸಮಾಜದವರು ನಾವು ಇವತ್ತು ಬೇರೆ ಸಮಾಜದವರು ಆದರೆ ಇನ್ನೂವರೆಗೆ ನಮ್ಮ ವಾರ್ಡ್ ಬಿಟ್ಟು ಕೊಟ್ಟಿಲ್ಲ, BJP ಬಿಟ್ಟು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತಂದು ಇವತ್ತು ಬೇರೆ ಯಾವ ಪಕ್ಷಗಳಿಲ್ಲ. ಅಂಥವಾಗ ಈ ಒಂದು ಅಪವಾದ ಕೊಡಕತ್ತಾರೆ. ಯಾಕಂದ್ರೆ ಇವತ್ತು ರಾಮ್ಪುರ ಅವರು ಬಾಗಲಕೋಟೆ ಇದ್ದವರು ಇಂಥವ್ರು ಬಂದು ಎಲ್ಲಿಂದ ಬಂದು ಕುಂತು ಕೇಳಿ ಇಂಥವ್ರು ಮಾತು ಕೇಳಿ ಕಲಿಕೆ ಮಾತು ಕೇಳಿ ಇದನ್ನು ನಮ್ಗೆ ವಿಚಾರ ಮಾಡಿ ಏನು ಸಾಮ್ರಾಜ್ಯ ಮಾಡೋದಿಲ್ಲ. ಪಕ್ಷದ ಬಗ್ಗೆ ಒಂದು ಅಭಿಮಾನ ಇಟ್ಟವ್ರು ನಾವು ಇದರ ಲಾಭನೂ ತೊಗೊಂಡಿಲ್ಲ. ನಾವು ಉಚ್ಚಾರ ಆಯ್ತು ಹೊರತು ಲಾಭ ಆಗಿಲ್ಲ. ಆದರೆ ಪಕ್ಷದಲ್ಲಿ ಇದೃಷ್ಟಿಯಿಂದ ಒಳ್ಳೆಯ ಕಾರ್ಯಕರ್ತನಾಗಿ ಒಂದು ಕೆಲಸ ಸೇವೆಯನ್ನು ಮಾಡಿದೆ. ಆದರೂ ಈ ಒಂದು ಈಗ ಮಾಡಲ್ಲ ಒಂದು ಮನಸ್ಸು ಒಂದು ಭಾಳ ಕೆಟ್ಟ ಅನಿಸ್ತದೆ. ಇವರು ತಮ್ಮ ವಾರ್ಡಿನಲ್ಲೇ ಬರುವಂಥ ಒಂದು ಯಾವುದೇ ಒಂದು ಸೀಟ್ ಬರೋಲ್ಲ. ಪಕ್ಷದ ಐಡಿಯಾದ ತಗೊಂಡು ಒಂದು ಸೀಟ್ ಸೋಲಿಸ್ತಾಗಿಲ್ಲ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ನಮ್ಮ SH ಅವರು 2 ಸಲ ಅವರು ಬಿದ್ದು ಇವತ್ತು ತಾವು ಸ್ವತಃ ನಿಂತಿದ್ರು. ನಮ್ಮ ಹಣ್ಣುನೇ ಮಾಡಿದ್ರೆ ತಾವು ಬರೋಕ್ಕಾಗಲಿಲ್ಲ. ಇವತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಇವತ್ತು ಪಟ್ಟಣ ಪಂಚಾಯತ್ ನಿಂತು ದಿನೇಶ್ ಶಿವರಾಗ್ಯ ಅಂದ್ರೆ ಇಷ್ಟೇ ಅವ್ರು ಯಾವ ಥರನಾಗಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಒಂದು ವಿನಾಯೇಶ್ವರನ್ನು ಕಂಡಿದ್ದಾರೆ. ಅದರ ಜೊತೆಗೆ ಅವರ ಮತ್ತು ಈ ಪಟ್ಟಣ ಪಂಚಾಯತ್ ಸುಧಾರಣೆಗ ತಮ್ಮ ಸೋದರಿಯಾದಂಥ ಕಸ್ತೂರಿಬಾಯಿ ನಿಲ್ಲಿಸಿದ್ರು. ಆಕೆಯೂ ಸಹ ಪರ ಇವರು ಅವರು ಬಿದ್ದೋಗ್ಯಾರ. ಅಂದ್ರೆ ಇಷ್ಟ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಪ್ರವೃತ್ತಿ ಇವರಿಗಿಲ್ಲ. ಇವತ್ತು ನಮ್ಮ ಯಾರಪ್ಪ ಅಂದ್ರೆ ವೀರಾವ್ ಅವರು ತಮ್ಮ ವಾರ್ಡಿನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ತೋರ್ಪು ಆಗಿಲ್ಲ. ಅಂದ್ರೆ ಇವತ್ತು ಮನೋಹರ್ ರಕ್ಷಿಸಿಯವರು ಅವರು ಎಲ್ಲಿ ಮೊದಲ ಮಧ್ಯೆ ಆಗಿದ್ರು ಅಭ್ಯರ್ಥಿ ಆಗಿದ್ರು, ಎಲ್ಲಿ ನಿಲ್ಲಕ್ಕೆ ಅವ್ರಿಗೂ ಸಾಧ್ಯ ಆಗಿಲ್ಲ, ಬರೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇಷ್ಟ ಏನು ಹೇಳ್ತಪ್ಪ ಅಂದ್ರೆ ಇಂಥವ್ರು ಇದರಿಂದ ಪಕ್ಷ ಹಾಳಾಗಿ ಹೋಗ್ಬಿಡುತ್ತೆ. ಆ ಪಕ್ಷ ಹಾಳಾಗಿ ಹೋಗ್ಲಿಕ್ಕೆ ಮೇನ್ ಕಾರಣ ಇವರ ಯಾರಂದ್ರೆ ಚಂಡ್ ಅವರಲ್ಲಿ ಇವತ್ತು ಪೀರಾ ಖಾದ್ರಿ ಅವರಲ್ಲಿ ಸಣ್ಣ ಚಾಲೆಂಜ್ ಇಟ್ಟು ಇದೆ ಕೆಲಸ ಮಾಡ್ತಾರೆ. ಇಂಥವ್ರ ಕೈ ಸಿಕ್ಕ ಕಾಂಗ್ರೆಸ್ ಹಾಳಾಗಿ ಹೋಗೈತಿ. ಆದ್ರೆ ಈಗೇನಾಗಿದೆ ಬಂದ್ರೆ ದುಡ್ಡು ಮಹತ್ವ ಅಲ್ಲ. SPR ಆಫೀಸ್ ಮಾಡಿ ಇದು ಮಾಡಿ ವೈದ್ಯ ವಿಚಾರ ಒಳ್ಳೇದಂತೆ ದೇವ್ರು ಒಳ್ಳೇದು ಮಾಡಿ. ಆದ್ರೆ ಪಕ್ಷ ಹಾಳು ಮಾಡಕ್ಕೆ ಮೇನ್ ಇವರ ಕಾರಣ. ನಮ್ಮ ರಾಮ್ಪುರ ನಗರದ ಅಧ್ಯಕ್ಷರು ಇಲ್ಲಿ ಬಂದು ಮತಕ್ಷೇತ್ರದ ಅಧ್ಯಕ್ಷ ಅಂತ ಅವರು ಇಲ್ಲಿ ಬಂದು ಆ ವಿಚಾರದಿಂದ ಅವ್ರಿಗೆ ಏನಾಗಿದೆ ಕಾಂಗ್ರೆಸ್ ಎಷ್ಟು ಸೀಟ್ ಬಂದವ ಅನ್ನುವಂಥ ಪ್ರವೃತ್ತಿ ಅವ್ರಿಗಿಲ್ಲ. ಅಲ್ಲೇ ಕೂತು ಅವ್ರ ಕರೆದ ಅಂದ್ರೆ ಅವ್ರಿಗೆ ಅವ್ರ ಕೈಯನ್ನು ಪೆಚ್ಚಿಲಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ನಮ್ಮ ನನ್ನಪ್ಪ ಬಂದಿವಟ್ಟನ್ನ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮೊನ್ನೆ ಒಂದು ಪತ್ರಿಕೆ ಮಾಡ್ಯಾರ. ಅದಕ್ಕೆ ಅವರನ್ನ ಪಕ್ಷದ ತೆಗಿಬೇಕಂತಕೊಂಡು ನಮ್ಮ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಇವತ್ತು ನಾವು ಶಿಫಾರಸು ಮಾಡಿಬಿಟ್ಟು ಅಂತೇಳಿ ನಾವು ಮನವಿಯನ್ನು ಈ ಪತ್ರಿಕೆ ಮುಖಾಂತರ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಬೇರೆ ಅವರನ್ನ ನೇಮಕ ಮಾಡಿ ಪಕ್ಷದ ಅಧ್ಯಕ್ಷರನ್ನಾಗಲಿ ಪದಾಕನ್ನು ಆರಿಸಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದು ಈ ಭಾಗಿಯಾಗಿ ಅಭಿನಯದಲ್ಲಿ ಇರ್ತಕ್ಕಂಥ ಒಂದು ಕಾಂಗ್ರೆಸ್